Namaste friends. In this video second PUC accountancy ಬರ್ತಕ್ಕಂಥ ಸೆಕೆಂಡ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟನ್ನು ಇವತ್ತು ನಾವು ಸ್ಟಡಿ ಮಾಡೋಣ. ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮದೇನಾದರೂ ಕಮೆಂಟ್ಸ್ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸನ್ನು ತಿಳಿಸಿ. ಓಕೆ, ಈ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಂತಂದರೆ ಏನು? ಈ ಪಾರ್ಟ್ನರ್ಶಿಪ್ ಫರ್ಮನ್ನು ನಾವು ನೋಡೋದಕ್ಕಿಂತ ಮುಂಚೆ ನೀವು ಈಗಾಗಲೇ ಕಲಿತಿರುವಂಥ ಫಸ್ಟ್ ಇಯರ್ ಅಕೌಂಟೆನ್ಸಿಯಲ್ಲಿ ಸೋಲ್ ಟ್ರೇಡಿಂಗ್ ಕನ್ಸರ್ನನ್ನು ಈಗಾಗಲೇ ನೀವು ಕಲ್ತಿದ್ದೀರಾ. ಈ ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಓನರ್ ಏನು ಮಾಡ್ತಾನೆ, ಒಂದು ಕಂಪ್ನಿಯನ್ನು ನಡೆಸ್ತಿರ್ತಾನೆ. ಆ ಓನರ್ಗೆ ಮೋರ್ ಕ್ಯಾಪಿಟಲ್ನ ಹೆಚ್ಚಿನ ಕ್ಯಾಪಿಟಲ್ ಅವಾಗ ಅವಶ್ಯಕತೆ ಇರ್ತೈತಿ. ಬಟ್ ಅವಾಗ ಒಬ್ಬನಿಂದ ಏನು ಅಂತಂದ್ರೆ ಆ ಕ್ಯಾಪಿಟಲನ್ನು ಕೂಡ್ಸೋಕೆ ಆಗೋದಿಲ್ಲ. ನೆಕ್ಸ್ಟ್ ಅವ ಅಲ್ಲಿ ಏನು ಮಾಡಿರ್ತಾನೆ, ಮೋರ್ ರಿಸ್ಕ್, ಹೆಚ್ಚು ರಿಸ್ಕನ್ನು ಅಲ್ಲಿ ಹೊಂದಿರ್ತಾನೆ. ಮೋರ್ ರಿಸ್ಕನ್ನು ಹೊಂದಿರ್ತಾನೆ. ಕ್ಯಾಪಿಟಲ್ ಅವಾಗ ಒಂದೇನು ನಾವು ಬಂಡವಾಳದ ಕೊರತೆ ಅಂತೇಳಿ ಹೇಳ್ತೀವಿ. ಆ ಬಂಡವಾಳದ ಕೊರತೆ ನಾವಲ್ಲಿ ಕಾಣ್ತಾನೆ. ಹೌದಾ? ನೆಕ್ಸ್ಟು ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಅವಾಗ ಸಾಧ್ಯತೆ ಆಗೋದಿಲ್ಲ. ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡಬೇಕಂತ ನಮಗೇನು ಬೇಕು? ಕ್ಯಾಪಿಟಲ್ ಅನ್ನುವಂಥದ್ದು ಬೇಕಾಗತ್ತಾ. ಈ ಸೋಲ್ ಟ್ರೇಡ್ ಕನ್ಸರ್ನಲ್ಲಿ ಇರ್ತಕ್ಕಂಥ ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀವಿ, ಅನಾನುಕೂಲತೆಗಳು ಅಂತ ಏನು ಹೇಳ್ತೀವಲ್ಲ, ಅವೇನೆಲ್ಲ ಇಲ್ಲಿ ಓವರ್ಕಮ್ ಮಾಡೋಕೆ ನಾವು ಏನು ಮಾಡ್ತೀವಿ? ಪಾರ್ಟ್ನರ್ಶಿಪ್ ಫರ್ಮ್ ಅನ್ನುವಂಥ ಒಂದು ಫರ್ಮನ್ನು ನಾವಿಲ್ಲಿ ಓಪನ್ ಮಾಡಬೇಕಾಗತ್ತೆ. ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತಂದರೆ ಅಂದರೆ 2 or more ಪರ್ಸನ್ಸ್ ಏನು ಮಾಡ್ತಾರೆ ಅಂತಂದರೆ, ಒಂದು ಕಂಪ್ನಿಯನ್ನು ಅಂದರೆ ಒಂದು ಬಿಸ್ನೆಸ್ಸನ್ನು 2 or more ಪರ್ಸನ್ಸು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. 2 or more ಪರ್ಸನ್ಸ್ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಮೋರ್ ಕ್ಯಾಪಿಟಲ್ ಆಗುವಂಥದ್ದು. ನೆಕ್ಸ್ಟ್ ರಿಸ್ಕನ್ನು ಶೇರಿಂಗ್ ಮಾಡ್ಕೋತಾರೆ. ಹೌದಾ? ಇಲ್ಲಿ ರಿಸ್ಕನ್ನು ಶೇರಿಂಗ್ ಮಾಡ್ಕೊಳ್ತಾರೆ. ಅಂದರೆ ರಿಸ್ಕ್ ಕಡಿಮೆ ಆಗ್ತದೆ. ಅಂದರೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ರಿಸ್ಕನ್ನು, ಅಂದರೆ ಪ್ರಾಫಿಟ್ ಬರಲಿ, ಪ್ರಾಫಿಟನ್ನು ಅವರು ಏನು ಮಾಡ್ತಾರೆ, ಶೇರ್ ಮಾಡ್ಕೊತಾರೆ. ಲಾಸನ್ನು ಶೇರ್ ಮಾಡ್ತಾರೆ. ಎನಿ ಕ್ಯಾಪಿಟಲ್ ಅವರು ಏನು ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಲ್ಲ, ಕ್ಯಾಪಿಟಲ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೋತಾರೆ. ಈ ಎಲ್ಲ ಕೂಡಿ ಏನಂತಂದ್ರೆ ಅವರು ಪಾರ್ಟ್ನರ್ಸ್ ಅಂತೇಳಿ ಹೇಳ್ತೀವಿ. ಈ ಪಾರ್ಟ್ನರ್ಸ್ ಎಲ್ಲ ಕೂಡಿದ್ದಕ್ಕೆ ನಾವು ಏನಂತ ಅಂತಂದರೆ ಪಾರ್ಟ್ನರ್ಶಿಪ್ ಅಂತೇಳಿ ಕರಿತೀವಿ. ಏನು 2 or more ಪರ್ಸನ್ಸ್ ಕೂಡಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತಾರ, ಆ ಒಂದು ಆರ್ಗನೈಜೇಷನ್ಗೆ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಂತೇಳಿ ಕರಿತೀವಿ. ಓಕೆ, ನಾವೊಂದು ಪ್ರಾಪರ್ ಆಗಿರ್ತಕ್ಕಂಥ ಮೀನಿಂಗನ್ನು ನೋಡೋಣ. ಪಾರ್ಟ್ನರ್ಶಿಪ್ ಈಸ್ ಎ ಅಸೋಸಿಯೇಷನ್ ಆಫ್ 2 or more persons who have agreed to share the profit and loss of the business carried one by all or any of them acting for all. ಅಂದರೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಂತಂದ್ರೆ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಕೂಡಿ ಇಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು ಶೇರ್ ಮಾಡ್ಕೋತೀವಿ ಅಂತೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಬಿಸ್ನೆಸ್ಸನ್ನು ಒಬ್ಬನೇ ನಡೆಸ್ಬೋದು, ಆರ್ ಒಬ್ಬನ ಪರವಾಗಿ ಎಲ್ಲರ ಪರವಾಗಿ ಒಬ್ಬನೇ ನಡೆಸ್ಬೋದು. ಹೌದಾ? ಇದು ಏನಂತಂದ್ರೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅಂತೇಳಿ ಹೇಳ್ತೀವಿ. ಹೌದಾ? ಇಲ್ಲಿ ಈ ರೀತಿ ಪಾರ್ಟ್ನರ್ಶಿಪ್ಪನ್ನು ಈ ಪಾರ್ಟ್ನರ್ಸ್ ಅನ್ನುವಂಥವ್ರು ಪಾರ್ಟ್ನರ್ಸ್ ಆಗುವಾಗ ಕೆಲವೊಂದಿಷ್ಟು ಅಗ್ರಿಮೆಂಟ್ ಏನು ಮಾಡ್ಕೋತಾರೆ, ಕೆಲವೊಂದಿಷ್ಟು ರಿಟರ್ನ್ ಅಗ್ರಿಮೆಂಟ್ ಮಾಡ್ಕೋತಾರೆ. ಇಲ್ಲಿ ಅದು ರಿಟರ್ನ್ ಆಗಿರ್ತೈತಿ. ನೆಕ್ಸ್ಟ್ ಶೇರಿಂಗ್ ಏನು? ಹೌದಾ? ಈಚ್ ಪಾರ್ಟ್ನರು ಕ್ಯಾಪಿಟಲ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರಬೇಕು, ಶೇರಿಂಗ್ ರೇಷಿಯೋ ಏನಿರಬೇಕು, ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಏನಿರಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಏನಂತಂದರೆ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಯಾವ ರೀತಿ ಇರಬೇಕು ಅನ್ನುವಂಥದ್ದು. ಆ ಎಲ್ಲ ಒಂದು ಅಗ್ರಿಮೆಂಟನ್ನು ಮಾಡ್ಕೋತಾರೆ. ನೋಡಿ ಇಲ್ಲೇನು ಕ್ಯಾಪಿಟಲ್ ಡಿಸ್ಟ್ರಿಬ್ಯೂಷನ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಆಫ್ ಈಚ್ ಪಾರ್ಟ್ನರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ. ಓಕೆ, ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಪಾರ್ಟ್ನರ್ಸ್, ಇಂಟ್ರೆಸ್ಟ್ ಯಾವ ರೀತಿ ಇರಬೇಕು, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್. ಇವೆಲ್ಲ
ಅಗ್ರಿಮೆಂಟನ್ನು ಮಾಡ್ಕೋತಾರೆ. ಎಲ್ಲ ಪಾರ್ಟ್ನರ್ಸು ಸೈನ್ ಆಗಿರ್ತಕ್ಕಂಥ ಒಂದು ಏನು ಅಗ್ರಿಮೆಂಟ್ ಇರ್ತೈತಿ. ಅಂದರೆ ಎಲ್ಲ ಪಾರ್ಟ್ನರ್ಸದ್ದು ಒಂದು ಅಗ್ರಿಮೆಂಟ್ ಇರ್ತೈತಿ. ಈ ಅಗ್ರಿಮೆಂಟ್ ಯಾಕಾಗತ್ತಂದ್ರೆ ಪಾರ್ಟ್ನರ್ಸ್ ಮಧ್ಯೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಲಿಕ್ಟ್ಸ್ ಬರಬಾರ್ದು, ಯಾವುದೇ ರೀತಿಯಾಗಿರ್ತ ಏನು ನಾವು ಜಗಳ ಅಂತೀವಲ್ಲ ಆ ಒಂದು ಕನ್ಫ್ಯೂಷನ್ಸ್ ಬರಬಾರ್ದು ಅಂತೇಳಿ ಒಂದು ರಿಟರ್ನ್ ಆಗಿರ್ತಕ್ಕಂಥ ಅಗ್ರಿಮೆಂಟ್ ಆಗುತ್ತೆ. ಅದು ಏನಂತಂದರೆ ಅಂದರೆ ಇವಕ್ಕೆಲ್ಲ ಅಲ್ಲಿ ಆನ್ಸರ್ ಇರ್ತೈತಿ. ಹೌದಾ? ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಆಫ್ ಈಚ್ ಪಾರ್ಟ್ನರ್ಸ್ ಯಾವ ರೀತಿ ಇರಬೇಕು, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿರಬೇಕು, ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಏನಿರಬೇಕು ಲೋನ್ ಆಫ್ ಪಾರ್ಟ್ನರ್ಸದ್ದು, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿರಬೇಕು, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಅಲ್ಲಿ ಒಂದು ಎಲ್ಲರೂ ಏನು ಮಾಡಿರ್ತಾರೆ ಅಂತಂದ್ರೆ ಒಮ್ಮತದಿಂದ ಸಹಿ ಮಾಡಿರ್ತಕ್ಕಂಥ ಒಂದು ಬರವಣಿಗೆ ರೂಪದಲ್ಲಿರ್ತಕ್ಕಂಥ ಪಾರ್ಟ್ನರ್ಶಿಪ್ ನಾವು ಡೀಡ್ ಅಂತೇಳಿ ಕರಿತೀವಿ. ಓಕೆ, ರಿಟರ್ನ್ ಅಗ್ರಿಮೆಂಟ್. ಓಕೆ, ಇಲ್ಲಿ ರಿಟರ್ನ್ ಅಗ್ರಿಮೆಂಟ್ ಆಯಿತು. ಇಲ್ಲಿ ನೋಡಿರಿ, ಇಟ್ ಈಸ್ ದ ರಿಟರ್ನ್ ಅಗ್ರಿಮೆಂಟ್ ಆಫ್ ಪಾರ್ಟ್ನರ್ಶಿಪ್ ವಿಚ್ ಈಸ್ ಸೈನ್ಡ್ ಬೈ ಆಲ್ ದ ಪಾರ್ಟ್ನರ್ಸ್. ಏನೋ ಎಲ್ಲರೂ ಏನಂತಂದರೆ ಒಪ್ಪಿಗೆಯ ಮೂಲಕ ಅಲ್ಲಿ ಆ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡಿರ್ತಾರೆ. ಅದು ಆ್ಯಸ್ ಪರ್ ದ ಡ್ಯೂಟಿ ಸ್ಟಾಂಪ್ಡ್ ಅಕಾರ್ಡಿಂಗ್ ಟು ಸ್ಟಾಂಪ್ ಆ್ಯಕ್ಟ್. ಓಕೆ, ಇದು ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತೀವಿ. ಈ ಪಾರ್ಟ್ನರ್ಶಿಪ್ ಡೀಡು ಏನೆಲ್ಲ ಹೊಂದಿರ್ತೈತಿ ನಾವು ನೋಡ್ತೀವಿ ಇಲ್ಲಿ. ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಫಸ್ಟ್ ಒನ್, ನೇಮ್ ಅಡ್ರೆಸ್ ಆಫ್ ದಿ ಫರ್ಮ್ ಆ್ಯಂಡ್ ಪಾರ್ಟ್ನರ್ಸ್. ಫರ್ಮದ್ದು ನೆಕ್ಸ್ಟ್ ಪಾರ್ಟ್ನರ್ಸದ್ದು ಏನು ಎಷ್ಟು ಪಾರ್ಟ್ನರ್ಸ್ ಅದು ಎಲ್ಲರದ್ದು ಏನಲ್ಲಿ ನೇಮ್ ಇರಬೇಕು, ನೆಕ್ಸ್ಟ್ ಅಡ್ರೆಸ್ ಇರಬೇಕು, ನೆಕ್ಸ್ಟ್ ಕರೆಕ್ಟಾಗಿ ಕ್ಲೀನಾಗಿ ಏನು ಆ ಒಂದು ಫರ್ಮ್ನ ಅಡ್ರೆಸ್ ಇರಬೇಕಾಗತ್ತೆ. ನೆಕ್ಸ್ಟ್ ಅಮೌಂಟ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಈಚ್ ಪಾರ್ಟ್ನರ್. ಪ್ರತಿಯೊಬ್ಬ ಪಾರ್ಟ್ನರು ಎಷ್ಟೆಷ್ಟು ಅಮೌಂಟನ್ನು ಅಲ್ಲಿ ಏನು ಇನ್ವೆಸ್ಟ್ ಮಾಡಬೇಕನ್ನುವಂಥದ್ದು ಕೂಡ ಅಲ್ಲಿ ಕ್ಲಿಯರಾಗಿ ಇರ್ತೈತಿ. ನೆಕ್ಸ್ಟ್ ಅಕೌಂಟಿಂಗ್ ಪೀರಿಯಡ್ ಆಫ್ ದಿ ಫರ್ಮ್. ಅಂದರೆ ಎಷ್ಟು ವರ್ಷಗಳ ಒಂದು ಪಾರ್ಟ್ನರ್ಶಿಪ್ ನಮ್ಮದು ಇರಬೇಕು. 3 years, 5 years, 10 years, 15 years, 20 years ಅಂತೇಳಿ ಒಂದು ಅಲ್ಲಿ ಅವ್ರು ಏನು ಮಾಡಿರ್ತಾರೆ ಅಂತಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಕಾಲಾವಧಿಯನ್ನು ಅವರು ಹಾಕ್ಕೊಂಡಿರ್ತಾರೆ. ಏನೋ ಆ ಒಂದು ಅಗ್ರಿಮೆಂಟಲ್ಲಿ ಏನು ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತೀವಲ್ಲ ಅದು ಮುಗಿದ ನಂತರ ಅವ್ರದ್ದು ಇಷ್ಟ ಇತ್ತಂದ್ರೆ ಅವ್ರಿಗೇನೋ ಮುಂದುವರಿಬೋದು. ಅವ್ರಿಗೇನೋ ಏನೋ ಕನ್ಫ್ಯೂಷನ್ಸ್ ಇದ್ದು ಅಂತಂದ್ರೆ ಅವ್ರು ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡ್ಬೋದು ಆ ಒಂದು ಬಿಸ್ನೆಸ್ಸನ್ನು. ಓಕೆ, ನೆಕ್ಸ್ಟ್ ಡೇಟ್ ಆಫ್ ಕಮೆನ್ಸ್ಮೆಂಟ್. ಅಂದರೆ ಈ ಒಂದು ಬಿಸ್ನೆಸ್ಸನ್ನು ನಾನು ಎಲ್ಲಿಂದ ಸ್ಟಾರ್ಟ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ ಆ ಒಂದು ಡೇಟನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ರೂಲ್ಸ್ ರಿಗಾರ್ಡಿಂಗ್ ಆಪರೇಷನ್ಸ್ ಆಫ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟನ್ನು ಯಾರು ಮೇಂಟೈನ್ ಮಾಡಬೇಕು, ಹೌದಾ, ಬ್ಯಾಂಕ್ ಅಕೌಂಟಿನಲ್ಲಿ ಯಾರು ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು ಕೂಡ ಅಲ್ಲಿ ಆ ಒಂದು ಅಗ್ರಿಮೆಂಟ್ ಒಳಗೆ ಇರುವಂಥದ್ದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ. ವೆರಿ ಇಂಪಾರ್ಟೆಂಟ್ ಇದು. ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಏನಿರಬೇಕು, ಡಿಪೆಂಡ್ಸ್ ಆನ್ ದ ಅವ್ರು ಎಷ್ಟು ಕಾಂಟ್ರಿಬ್ಯೂಷನ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡ್ಯಾರ, ಹೌದಾ, ಯಾರು ಮ್ಯಾನೇಜ್ಮೆಂಟನ್ನು ಮ್ಯಾನೇಜಿಂಗ್ ಮಾಡ್ತೀವಿ, ನಾನು ಡೈಲಿ ಬಂದು ಕಂಪ್ನಿನ ನಡೆಸ್ತೀನಿ ಅನ್ನೋವಂಥವ್ರು ಅಂದರೆ ಅವ್ರು ಡಿಪೆಂಡ್ಸ್ ಆನ್ ಪಾರ್ಟ್ನರ್ಸ್ ಮೇಲೆ ಹೋಗುತ್ತಾ. ಪ್ರಾಫಿಟ್ ಯಾವ ರೀತಿ ಇರಬೇಕು, ಲಾಸ್ ಯಾವ ರೀತಿ ಇರಬೇಕು, ಈಕ್ವಲ್ ಇರಬೇಕಾ, ಅದು ಎಲ್ಲ ಆ ಪಾರ್ಟ್ನರ್ಸ್ ಅಗ್ರಿಮೆಂಟ್ ಮೇಲೆ ಹೋಗುತ್ತೆ. ನೆಕ್ಸ್ಟ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಲೋನ್ ಡ್ರಾಯಿಂಗ್ಸ್. ರೇಟನ್ನು ಇಲ್ಲಿ ಫಿಕ್ಸ್ ಮಾಡಿರ್ತಾರೆ. ಕ್ಯಾಪಿಟಲ್ಗೆ ರೇಟ್ ಏನು ಇರಬೇಕು, 10%, 5%, ಲೋನ್ಗೆ ಯಾವ ರೀತಿ ಇರಬೇಕಾಗ, ಡ್ರಾಯಿಂಗ್ಸ್ ಯಾವ ರೀತಿ ಇರಬೇಕು. ಡ್ರಾಯಿಂಗ್ಸ್ ಅಂತಂದರೆ ಏನ್ರಿ ಇಲ್ಲಿ ಪಾರ್ಟ್ನರ್ಸು ಏನು ಓನರ್ಸ್ ಅಂತ ಹೇಳ್ತೀವಲ್ಲ, ಓನರ್ಸು ಏನು ತಮ್ಮ ಸ್ವಂತ ಪರ್ಸ್ನಲ್ ಯೂಸಿಗೆ, ಡೊಮೆಸ್ಟಿಕ್ ಯೂಸಿಗೆ, ಕಂಪ್ನಿ ಬಿಸ್ನೆಸ್ಸದ್ದು ಏನಾದರೂ ಕ್ಯಾಶ್ ಆಗಿರ್ಬೋದು, ಎನಿ ಅಸೆಟ್ಸನ್ನು ಯೂಸ್ ಮಾಡ್ಕೊಂಡ್ರಂದ್ರೆ, ಪರ್ಸ್ನಲ್ ಯೂಸ್ ಮಾಡ್ಕೊಂಡ್ರಂದ್ರೆ ಅದಕ್ಕೆ ನಾವಿಲ್ಲಿ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಅದಕ್ಕೆ ಇಂಟ್ರೆಸ್ಟ್ ಏನು. ನೆಕ್ಸ್ಟ್ ಸ್ಯಾಲರಿ ಆ್ಯಂಡ್ ಕಮಿಷನ್. ಇಲ್ಲಿ ಸ್ಯಾಲರಿ ಆ್ಯಂಡ್ ಕಮಿಷನ್ ಎಕ್ಸೆಟ್ರಾ ಇಫ್ ಪೇಯಬಲ್ ಟು ಎನಿ ಪಾರ್ಟ್ನರ್ಗೆ ಸ್ಯಾಲರಿ ಮತ್ತು ಕಮಿಷನನ್ನು ನಾನಿಲ್ಲಿ ಕೊಡ್ತೀನಿ ಅಂತಂದ್ರೆ ಅವರಿಗೆ ಅವ್ರ ನೇಮನ್ನು ಏನು ಪರ್ಸೆಂಟೇಜ್ ಕೊಡಬೇಕು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಏನು ಸ್ಯಾಲರಿ ಆ್ಯಂಡ್ ಕಮಿಷನ್ ಇಫ್ ಪೇಯಬಲ್ ಟು ಎನಿ ಪಾರ್ಟ್ನರ್ ಏನು ಯಾರಿಗಾದ್ರೂ ಕೊಡಬೇಕಂತಂದ್ರೆ ಅದನ್ನ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ರೂಲ್ಸ್ ಟು ಬಿ ಫಾಲೋಡ್ ಇನ್ ಕೇಸ್ ಆಫ್ ಅಡ್ಮಿಷನ್, ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್. ಓಕೆ, ರೂಲ್ಸ್ ಏನು, ಏನಾದರೂ ಪಾರ್ಟ್ನರ್ ಅಡ್ಮಿಷನ್ ಆಯಿತಾ, ಓಕೆ, ಏನಾದರೂ ಯಾವುದೇ ಕಾರಣದಿಂದ ರಿಟೈರ್ಮೆಂಟ್ ಆಯ್ತಾ, ಓಕೆ,
ನೆಕ್ಸ್ಟ್ ಏನಾದರೂ ಪಾರ್ಟ್ನರ್ ಡೆತ್ ಆದಂತಂದ್ರೆ ಯಾವ ರೀತಿ ಅನ್ನುವಂಥ ಪ್ರತಿಯೊಂದು ರೂಲ್ಸನ್ನು ಈ ಒಂದು ಪಾರ್ಟ್ನರ್ಶಿಪ್ ಡೀಡ್ ಅನ್ನುವಂಥದ್ದು ಕಂಟೆಂಟ್ಸನ್ನು ಹೊಂದಿರ್ತದೆ ನೋಡಿ. ಇದು ಇಂಪಾರ್ಟೆಂಟ್ ರೂಲ್ಸ್ ಟು ಬಿ ಫಾಲೋಡ್. ನೆಕ್ಸ್ಟ್ ಸ್ಯಾಲರಿ ಆ್ಯಂಡ್ ಕಮಿಷನ್ ಅಂದರೆ ಪಾರ್ಟ್ನರ್ಸ್ಗೆ ಏನಾದ್ರು ಕೊಡಬೇಕಾಗಿತ್ತಂದ್ರೆ ನೆಕ್ಸ್ಟ್ ಏನು ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್, ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನಂತಂದ್ರೆ ಈ ಒಂದು ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಈ ಒಂದು ಪಾರ್ಟ್ನರ್ಶಿಪ್ ಡೀಡ್ ಮೇಲೆ ನಿಮಗೆ ಏನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಬರುವಂಥದ್ದು. ಅದನ್ನ ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿಲಿ, ಪ್ರೊವಿಷನ್ಸ್ ಅಫೆಕ್ಟಿಂಗ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಅನ್ನುವಂಥದ್ದು ಏನಾದರೂ ಇಲ್ಲಿ ಇಲ್ಲಿ ಪಾರ್ಟ್ನರ್ಶಿಪ್ ಡೀಡನ್ನು ನಾನು ಅಬ್ಸೆಂಟ್ ಐತಿ, ಪಾರ್ಟ್ನರ್ಶಿಪ್ ಡೀಡನ್ನು ನಾನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ಆ ಒಂದು ಅಗ್ರಿಮೆಂಟ್ ಮಾಡಲಾರ್ದ ಕಂಪ್ನಿನ ನಡೆಸಾಕತ್ತೀನಿ ಅಂತಂದ್ರೆ ಏನು ಮಾಡೈತೆ ಅಂತಂದ್ರೆ ಇಲ್ಲಿ ಯಾವುದು ಇಲ್ಲಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅನ್ನುವಂಥದ್ದು, ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಹೌದಾ, ಯಾವುದು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಈ ಆ್ಯಕ್ಟ್ ಪ್ರಕಾರ ಪಾರ್ಟ್ನರ್ಶಿಪ್ ಡೀಡ್ ಅಬ್ಸೆನ್ಸ್ ಇತ್ತಂತಂದ್ರೆ ಕೆಲವೊಂದಿಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರೊವಿಷನ್ಸನ್ನು ಕೊಡ್ತದೆ. ಅದು ಅಲ್ಲೇನು ಕೋರ್ಟ್ ಒಂದು ವೇಳೆ ಕೇಸು ಕೋರ್ಟ್ ಒಳಗೆ ಹೋತಂದ್ರೆ ಏನು ನಿರ್ದಿಷ್ಟವಾಗಿರ್ತಕ್ಕಂಥ ಏನು ಪ್ರೊವಿಷನ್ಸನ್ನು ಹೇಳ್ತೈತಿ, ಆ್ಯಕ್ಟ್ ಹೇಳ್ತೈತಿ. ಏನಂತಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಆರ್ ಶೇರ್ಡ್ ಈಕ್ವಲಿ. ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಆರ್ ಶೇರ್ಡ್ ಈಕ್ವಲಿ ಬೈ ದ ಪಾರ್ಟ್ನರ್ಸ್. ಇದು ಯಾವಾಗಂತಂದ್ರೆ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ನಾನು ಪಾರ್ಟ್ನರ್ಶಿಪ್ ಡೀಡ್ ಮಾಡ್ಕೊಂಡಿಲ್ಲ, ಅಗ್ರಿಮೆಂಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಈಕ್ವಲ್ ಆಗಿ ಅದು ಪ್ರಾಫಿಟ್ ಬರಲಿ ಲಾಸ್ ಬರಲಿ ಅಲ್ಲಿ ಈಕ್ವಲ್ ಆಗಿರಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ನಾಟ್ ಪೇಡ್ ಟು ದಿ ಪಾರ್ಟ್ನರ್. ಕ್ಯಾಪಿಟಲ್ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಟ್ರೆಸ್ಟನ್ನು ನಾನು ಕೊಡುವಂತಿಲ್ಲ ಅಂದ್ರೆ ಇಲ್ಲಿ ಬಿಸ್ನೆಸ್ ಅನ್ನುವಂಥದ್ದು ಇಲ್ಲಿ ನಾಟ್ ಎಲಿಜಿಬಲ್ ಫಾರ್ ದಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ನೋ ಇಂಟ್ರೆಸ್ಟ್ ಈಸ್ ಚಾರ್ಜ್ಡ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಕೂಡ ಏನಲ್ಲಿ ನೋ ಇಂಟ್ರೆಸ್ಟನ್ನು ಕೊಡುವಂತಿಲ್ಲ. ಅಂದರೆ ಯಾವೊಬ್ಬ ಪಾರ್ಟ್ನರು ಆ ಒಂದು ಡ್ರಾಯಿಂಗ್ಸ್ ಆಗಿ ಪರ್ಸ್ನಲ್ ಯೂಸಿಗೆ ಏನಾದರೂ ಅಸೆಟ್ಸನ್ನು ಕ್ಯಾಶನ್ನು ಯೂಸ್ ಮಾಡ್ಕೊಂಡು ಅಂತಂದ್ರೆ ಅಲ್ಲಿ ಇಂಟ್ರೆಸ್ಟನ್ನು ಕೊಡುವಂತಿಲ್ಲ. ನೆಕ್ಸ್ಟ್ ಪಾರ್ಟ್ನರ್ಸ್ ಆರ್ ಎಂಟೈಟಲ್ಡ್ ಟು ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಬೈ ದೆಮ್ ಟು ದಿ ಫರ್ಮ್ ಎಟ್ ದ ರೇಟ್ ಆಫ್ 6%. ಹೌದಾ, 6% ಅಂದರೆ ಇಂಟ್ರೆಸ್ಟ್ ಆನ್ ಲೋನ್ಸ್ ಇತ್ತಂದ್ರೆ ಅಂದರೆ ಫರ್ಮ್ಗೆ ಏನಾದ್ರು ಕೊಟ್ಟಿದ್ನಂತಂದ್ರೆ ಅಲ್ಲಿ 6% ಇಂಟ್ರೆಸ್ಟನ್ನು ಕೊಡಬೇಕಂತೇಳಿ ಏನು ಹೇಳ್ತೈತಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅನ್ನುವಂಥ ಒಂದು ಏನು ಆ್ಯಕ್ಟ್ ಐತಲ್ಲ ಅದು ಈ ರೀತಿ ಪ್ರೊವಿಷನನ್ನು ಕೊಡ್ತದೆ. ನೆಕ್ಸ್ಟ್ ಸ್ಯಾಲರಿ ಆರ್ ಕಮಿಷನ್ ಆರ್ ಎನಿ ಅದರ್ ರೆಮ್ಯುನರೇಷನ್ ಶಾಲ್ ನಾಟ್ ಬಿ ಗಿವನ್ ಟು ಎನಿ ಪಾರ್ಟ್ನರ್. ಓಕೆ, ಇದು ಏನಂತಂದ್ರೆ ಇವು 5 ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಇದು ಒಂದು ನಾವು ಏನು POQ ಅಂತ ಹೇಳ್ತೀವಿ ಹೌದಾ, POQ ಕ್ವಶನ್ ನಿಮ್ಗೆ 5 ಮಾರ್ಕ್ಸ್ಗೆ ಇರುವಂಥದ್ದು. ಅಲ್ಲಿದು ಈ ಒಂದು ಕ್ವಶನ್ನ ಕೇಳುವಂಥ ಸಾಧ್ಯತೆ ಇರ್ತೈತಿ. ಆಲ್ಮೋಸ್ಟ್ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರಿ ಅಂತಂದ್ರೆ ಆಲ್ಮೋಸ್ಟ್ ಈ ಕ್ವಶನನ್ನು ಕೇಳ್ಯಾರ 80% 90% ಈ ಕ್ವಶನ್ ಬರುವಂಥ ಸಾಧ್ಯತೆ ಐತಿ. ಅದಕ್ಕೆ ಇದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ರಿ. ಅಷ್ಟೇ ಈಸಿ ಆಗಿರ್ತಕ್ಕಂಥ ಚಾಪ್ಟರ್. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಇದ್ರ ಮೇಲೆ ಪಾರ್ಟ್ನರ್ಶಿಪ್ ಮೇಲೆ ಬರ್ತಕ್ಕಂಥ 6 ಮಾರ್ಕ್ಸ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ. ಓಕೆ, ಈ ಒಂದು ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.